ಕ್ಯಾನ್ಸರ್ ರೋಗದ ಎಚ್ಚರಿಕೆ ಲಕ್ಷಣಗಳು ಇದನ್ನು ಎಲ್ಲರೂ ಸಹ ತಿಳ್ಕೊಂಡಿರಬೇಕು. ಚಿಕ್ಕ ವಯಸ್ಸಿನವರಲ್ಲೂ ಸಹ ಕ್ಯಾನ್ಸರ್ ಬರ್ಬೋದು. ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿರೋದು ಒಂದು ವಯಸ್ಸಾದ ಮೇಲೆ ಬರ್ತದೆ ಕ್ಯಾನ್ಸರು. ಇಲ್ಲ, ಚಿಕ್ಕ ವಯಸ್ಸಲ್ಲಿ ಈಗ ನೀವು ಏನಾದರೂ ಕ್ಯಾನ್ಸರ್ ಆಸ್ಪತ್ರೆಗೆ ಹೋದರೆ ಚಿಕ್ಕ ಚಿಕ್ಕ ಮಕ್ಕಳುಗಳು ಬೇರೆ ಬೇರೆ ರೀತಿಯ ಕ್ಯಾನ್ಸರ್, ರಕ್ತದ ಕ್ಯಾನ್ಸರ್, ಲುಕೀಮಿಯಾ ಇದರಿಂದ ನರಳಿ ಚಿಕಿತ್ಸೆ ಪಡಿತಾ ಇರೋದನ್ನು ನೋಡಿ ಮನಸ್ಸಿಗೆ ನೋವುಂಟು ಮಾಡಿಕೊಳ್ತಕ್ಕಂಥ ಸಾಧ್ಯತೆ ಉಂಟು. ವಯಸ್ಸಾದ ಮೇಲೆ ಹಿರಿಯರಲ್ಲಿ, ಅದರೊಳಗೂ 60 ವರ್ಷದ ಮೀರಿದ ಹಿರಿಯರಲ್ಲಿ ಹೆಚ್ಚಾಗಿ ಬೇರೆ ಬೇರೆ ರೀತಿಯ ಕ್ಯಾನ್ಸರ್ ಕಂಡುಬರುತ್ತೆ. ಹೇಗೆ ಇದನ್ನು ನಾವು ಆದಷ್ಟು ಬೇಗನೆ ಪತ್ತೆ ಹಚ್ಚಬೇಕು. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಪತ್ತೆ ಹಚ್ಚಿದ್ರೆ ಆಗ ವೈದ್ಯರಿಗೆ ಸೂಕ್ತ ಚಿಕಿತ್ಸೆ ನೀಡಿ ಅವರು ಬೇಗ ಗುಣಮುಖರಾಗೋದಕ್ಕೆ ಸಾಧ್ಯ ಆಗತ್ತೆ. ಇದಕ್ಕೆ ಅನೇಕ ಉದಾಹರಣೆಗಳುಂಟು. ನೀವು ಕ್ಯಾನ್ಸರ್ ತಜ್ಞರಲ್ಲಾಗಲಿ ಅಥವಾ ಹಿರಿಯ ವೈದ್ಯರಲ್ಲಿ ನೀವು ಮಾತನಾಡಿದ್ರೆ ಅವರು ಹೌದು, ಈ ಒಂದು ಪೇಷಂಟಿಗೆ ಸ್ತನದ ಕ್ಯಾನ್ಸರ್ ಇತ್ತು, ಆದಷ್ಟು ಬೇಗನೆ ಪತ್ತೆ ಹಚ್ಚಿದ್ರಿಂದ ಅವರಿಗೆ ಸಂಪೂರ್ಣವಾಗಿ ಸ್ತನದ ಕ್ಯಾನ್ಸರ್ನಿಂದ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ. ಆದ್ದರಿಂದ ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಪಡೆಯೋದು ಒಳ್ಳೆಯದು. ಸರಿ, ಇವಾಗ ಕ್ಯಾನ್ಸರ್ ಅಂದರೆ ಸಾಮಾನ್ಯವಾಗಿ ಏನು, ತೂಕ ಕಡಿಮೆ ಆಗೋದು, ಏನೂ ಕಾರಣವಿಲ್ಲದೆ, ಎಲ್ಲೋ TB ಕ್ಷಯರೋಗ ಇರ್ಬೋದು. ಇಲ್ಲ, ಕ್ಷಯರೋಗ ಒಬ್ಬ ವ್ಯಕ್ತಿ ನನಗೆ ಅವ್ರನ್ನ ಗುರುತಿಸಿಗಲಿಲ್ಲ, ಅಷ್ಟೊಂದು ಕಣ್ಣೆಲ್ಲ ಗುಳಿ ಬಿದ್ದುಕೊಂಡು ಕೆನ್ನೆ ಎಲ್ಲ ಒಳಗಡೆ ಹೋಗಿ ಗುರುತೇ ಸಿಕ್ಕಲಿಲ್ಲ. ಆಗ ಅವ್ರಿಗೆ ಹೊಟ್ಟೆ ಇದು ಮಾಡಿ ಸ್ಕ್ಯಾನ್ ಮಾಡಿ ಅಲ್ಟ್ರಾಸೋನೋಗ್ರಫಿ ಮಾಡಿ ಚೆಸ್ಟ್ ಎಕ್ಸ್ರೇ ಮಾಡಿ ಎಲ್ಲ ನೋಡಿದಾಗ ಅವರಿಗೆ ದೊಡ್ಡ ಕರುಳಿನಲ್ಲಿ ಕ್ಯಾನ್ಸರ್ ಇದ್ದಿದ್ದು ಕಂಡು ಬಂತು. ಅವರು ಏನಿಲ್ಲ, ಸರಿಯಾಗಿ ಊಟ ಮಾಡ್ತಿಲ್ಲ, ಅದರಿಂದ ಸಣ್ಣಗಾಗಿದ್ದೀನಿ. ಯಾಕಂದರೆ ಎಷ್ಟೋ ಕ್ಯಾನ್ಸರ್ ಪ್ರಾರಂಭದ ಹಂತದಲ್ಲಿ ಏನೂ ತೊಂದರೆ ಕಂಡುಬರೋದಿಲ್ಲ. ತೂಕ ಕಡಿಮೆ ಆಗುವುದು, ಏನೂ ಕಾರಣವಿಲ್ಲದೆ ತೂಕ ಕಡಿಮೆ ಆದರೆ ಯಾರೇ ವ್ಯಕ್ತಿಗೆ ಅವರಿಗೆ ಕ್ಯಾನ್ಸರ್ ಇರಬಹುದು ಅಂತ ಹೇಳಿ ವೈದ್ಯರ ಸಲಹೆಯನ್ನು ಪಡೆಯೋದು ಒಳ್ಳೆಯದು. ಜೀರ್ಣಾಂಗದಲ್ಲಿ ಅವ್ಯವಸ್ಥೆ, ಸಾಮಾನ್ಯವಾಗಿ ನಾನು ಮಲ ವಿಸರ್ಜನೆ ಮಾಡೋದು ದಿನಕ್ಕೊಂದು ಸಲ, ಈಗಂತೂ 3 ಸಲ 4 ಸಲ ಹೋಗ್ತೀನಿ. ಹೊಟ್ಟೆ ಹಸಿವಿಲ್ಲ, ಸಣ್ಣಗಾಗ್ತಾ ಇದ್ದೀನಿ. ಒಂದು ಸಲ ಮಲದಲ್ಲಿ ರಕ್ತ ಬಂತು, ಅವರಿಗೆ ದೊಡ್ಡ ಕರುಳಿನ ಕ್ಯಾನ್ಸರ್. ರಕ್ತ ವಾಂತಿ ಆಯಿತು, ತೂಕ ಕಡಿಮೆ ಆಗಿದೆ, ಜಠರದ ಕ್ಯಾನ್ಸರ್. ಅನ್ನನಾಳದ ಕ್ಯಾನ್ಸರ್, ಊಟ ಮಾಡಬೇಕಾದ್ರೆ ಎಲ್ಲೋ ಸಿಕ್ಕೊಂತೇನೋ, ಎಲ್ಲೋ ಅಡಚಣೆ ಆಗ್ತಾ ಇದೆ, ಅನ್ನ ಹೋಗೋದಕ್ಕೆ ಜಠರಕ್ಕೆ ಹೋಗೋದಕ್ಕೆ ಒಂದು ರೀತಿ ಹಿಂಸೆ ಆಗ್ತಾ ಇದೆ ಅಂದರೆ ಅನ್ನನಾಳದ ಕ್ಯಾನ್ಸರ್. ಅನ್ನನಾಳದ ಕ್ಯಾನ್ಸರ್, ಜಠರದ ಕ್ಯಾನ್ಸರ್, ದೊಡ್ಡ ಕರುಳಿನ ಕ್ಯಾನ್ಸರ್ ಇದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಇದು ಜೀರ್ಣಾಂಗದಲ್ಲಿ ಒಂದು ವ್ಯವಸ್ಥೆ ಇಲ್ಲದೆ ಏನು ತಿಂದ್ರೂ ವಾಂತಿ ಆಗುತ್ತೆ. ಆಗ ನಾವು ರಕ್ತವಾಂತಿ ಆಯಿತು, ಅನ್ನನಾಳದ ಕ್ಯಾನ್ಸರ್ ಇರ್ಬೋದು ಅಂತ ನೋಡಿ. ಒಬ್ಬ ವ್ಯಕ್ತಿ ಅವತ್ತು ಭಾನುವಾರ ಒಂದು ಲೋಟದಲ್ಲಿ, ಗಾಜಿನ ಲೋಟದಲ್ಲಿ, ಸರ್ ಇದು ಈ ರೀತಿ ಯೂರಿನ್ ಪಾಸ್ ಮಾಡಿದೆ, ಈ ರೀತಿ ಇದೆ, ನೋಡಿದ್ರೆ ಕೆಂಪು ರಕ್ತ, ಮೂತ್ರ ಅಲ್ಲ ಅದು, ರಕ್ತ, ಮೂತ್ರದಲ್ಲಿ ರಕ್ತ. ನಾನು ಹೇಳಿದೆ ಇದು ಮೂತ್ರಕೋಶದ ಕ್ಯಾನ್ಸರ್ ಇರಬಹುದು,
ಹೇಗಿದ್ದರೂ ಬಂದಿದ್ದೀರ, ಬೇಗ ಇದು ಮೂತ್ರಪಿಂಡದ ತಜ್ಞರು ಇದ್ದಾರೆ, ನೀವು ಹೋಗಿ ನಾನು ರೆಫರ್ ಮಾಡ್ತೀನಿ ಅಂತ ಹೇಳಿದಾಗ ಮೂತ್ರಕೋಶದ ಕ್ಯಾನ್ಸರ್ ಭಾಳ ಬೇಗನೆ ಕಂಡು ಹಿಡಿದಿದ್ದರಿಂದ ಗೊತ್ತಾದ್ದರಿಂದ ಅವರಿಗೆ ಸಂಪೂರ್ಣವಾಗಿ ಚಿಕಿತ್ಸೆಯನ್ನು ಕೊಟ್ಟು ಅವರು ಸಂಪೂರ್ಣವಾಗಿ ಗುಣಮುಖರಾದರು. ಆದ್ದರಿಂದ ಇನ್ನೊಬ್ಬರು, ಸರ್ ಲೆಟ್ರಿನ್ಗೆ ಹೋದರೆ ಮಲದಲ್ಲಿ ರಕ್ತ ಬೀಳ್ತಾ ಇದೆ, ಎಲ್ಲೋ ಪೈಲ್ಸ್ ಇರಬೇಕು. ಇಲ್ಲ, ಅದಕ್ಕೆ ತಜ್ಞ ವೈದ್ಯರು ಕಲನೋಸ್ಕೋಪಿ, ಈಗ ಜಠರದ ಕ್ಯಾನ್ಸರು, ಅನ್ನನಾಳದ ಕ್ಯಾನ್ಸರ್ ಅಂದರೆ ಬಾಯಿಂದ ಟ್ಯೂಬ್ ಹಾಕಿ ಆ ಅನ್ನನಾಳ ಕ್ಯಾನ್ಸರ್ ಇದ್ದರೆ ಆ ಭಾಗದ ಒಂದು ಸ್ವಲ್ಪ ತೆಗೆದುಕೊಂಡು ಅದನ್ನು ಪರೀಕ್ಷೆ ಕಳಿಸ್ತಾರೆ. ಅದಕ್ಕೆ ಬಯಾಪ್ಸಿ ಅಂತ ಹೆಸರು. ಜಠರದಲ್ಲಿ ಕ್ಯಾನ್ಸರ್ ಇದ್ದರೆ ಆ ಭಾಗದಿಂದ ಬಾಯಿಂದ ಟ್ಯೂಬ್ ಹಾಕಿ ಜಠರದಲ್ಲಿ ಇರ್ತಕ್ಕಂಥ ಒಂದು ಗೆಡ್ಡೆ ಅದನ್ನು ಸ್ವಲ್ಪ ತೆಗೆದುಕೊಂಡು ಪರೀಕ್ಷೆ ಕಳಿಸಿ ಅದು ಜಠರದ ಕ್ಯಾನ್ಸರ್, ಅಥವಾ ಮೇಲ್ಭಾಗದಲ್ಲಾದರೆ ಅನ್ನನಾಳದ ಕ್ಯಾನ್ಸರ್. ಮಲದಲ್ಲಿ ರಕ್ತ ಹೋಗ್ತಾ ಇದೆ, ಯಾಕೋ ಸರಿಯಾಗಿ ನಾನು ಒಂದಿನ ಹೋದರೆ ಇನ್ನೊಂದು ದಿನ ಹೋಗಲಿಲ್ಲ, ಆಗ ಮಲ ವಿಸರ್ಜನೆ ಮೂಲಕ ಟ್ಯೂಬ್ ಹಾಕಿ ಅದಕ್ಕೆ ಕಲನೋಸ್ಕೋಪಿ ಅಂತ ಹೇಳ್ತಾರೆ. ನೀವು ನಂಬಲ್ಲ, ದೊಡ್ಡ ಕರುಳಿನ ಪ್ರಾರಂಭದ ಹಂತದವರೆಗೆ ಹೋಗಿ ಆ ಭಾಗದಲ್ಲಿ ಯಾವುದೇ ದೊಡ್ಡ ಕರುಳಿನ ಯಾವುದೇ ಭಾಗದಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ಗಮನಿಸ್ತಾರೆ. ಅದನ್ನು ವಿಡಿಯೋ ತಗೊಳ್ತಾರೆ, ಫೋಟೋ ತಗೊಳ್ತಾರೆ. ರೋಗಿಗೆ ಅದನ್ನು ಆ ಪರೀಕ್ಷೆ ಆದ ಮೇಲೆ ರೋಗಿ ಮತ್ತು ರೋಗಿಯ ಕಡೆಯವರಿಗೆ ತೋರಿಸಿ ವಿವರವಾಗಿ ಹೇಳ್ತಾರೆ. ಇದು ಭಾಳ ಸಂತೋಷದ ಸಂಗತಿ. ಕೆಲವು ದಶಕಗಳ ಹಿಂದೆ ಯಾವುದೇ ಒಂದು ಕರುಳಿನಲ್ಲಿ ತೊಂದರೆ, ಇವನು ಸರಿಯಾಗಿ ಊಟ ಮಾಡ್ತಿಲ್ಲ ಅಂದರೆ ಆಪ್ರೇಷನ್ ಮಾಡಿ ಹೊಟ್ಟೆ ಕೊಯ್ದು ಆ ಭಾಗ ನೋಡಿ ಆ ಭಾಗದ ಒಂದು ಸ್ವಲ್ಪ ಪರೀಕ್ಷೆಗೆ ತಗೊಂಡು ಪುನಃ ಹೊಲಿಗೆ ಹಾಕಿ ಮುಚ್ಚಿ ನಂತರ ಕ್ಯಾನ್ಸರ್ ಆಪರೇಷನ್ನು ನಂತರ ಇನ್ನೊಂದು ಸಲ. ಆದರೆ ಈಗ ಎಂಡೋಸ್ಕೋಪಿ, ಕಲನೋಸ್ಕೋಪಿ, ಬಾಯಿಂದ ಟ್ಯೂಬ್ ಹಾಕಿ ನೋಡೋದಕ್ಕೆ ಎಂಡೋಸ್ಕೋಪಿ, ENDOSCOPY, ಕಲನೋಸ್ಕೋಪಿ COLONOSCOPY. ಹೀಗೆ ಪರೀಕ್ಷೆ ಮಾಡಿ ವೈದ್ಯಕೀಯ ರಂಗದಲ್ಲಿ ಸಂಶೋಧನೆ ಭಾಳಷ್ಟು ಮುಂದುವರೆದಿದೆ. ಕಫದಲ್ಲಿ ರಕ್ತ, ಸಿಗರೇಟು, ಹೊಗೆ ಸೊಪ್ಪನ್ನು ಯಾವುದೇ ರೀತಿಯಲ್ಲಿ ಉಪಯೋಗಿಸಿದ್ರೂ ಸಹ ಅದು ಹಾನಿಕರ. ಸ್ಮೋಕಿಂಗ್ ಆರ್ ಹೆಲ್ತ್, ಚಾಯ್ಸ್ ಇಸ್ ಯುವರ್ಸ್. ಧೂಮಪಾನ ಅಥವಾ ಆರೋಗ್ಯ, ಆಯ್ಕೆ ನಿಮ್ಮದು. ಇದು ಒಂದು ವಿಶ್ವ ಆರೋಗ್ಯ ಸಂಸ್ಥೆಯ ವಾರ್ಷಿಕ ಘೋಷಣೆ ಆಗಿತ್ತು. ಏಪ್ರಿಲ್ 7ನೇ ತಾರೀಕು ವಿಶ್ವ ಆರೋಗ್ಯ ದಿನಾಚರಣೆ, ಆ ಒಂದು ಘೋಷಣೆ ಆಗಿತ್ತು. ಸ್ಮೋಕಿಂಗ್ ಆರ್ ಹೆಲ್ತ್, ಚಾಯ್ಸ್ ಇಸ್ ಯುವರ್ಸ್ ಅಂತ. ಅಷ್ಟಾದರೂ ಸಹ ಜನ ಸ್ಮೋಕ್ ಮಾಡೋದನ್ನು ಬಿಟ್ಟಿಲ್ಲ. ಸಿಗರೇಟು, ಬೀಡಿ, ಚುಟ್ಟ, ಹೊಗೆ ಸೊಪ್ಪನ್ನ ಬಾಯಲ್ಲಿ ಹಾಕ್ಕೊಂಡು ಅಗಿಯೋದು, ಅಲ್ಲೇ ಕ್ಯಾನ್ಸರ್ ಬಂದಿರೋದನ್ನು ನಾವು ಗಮನಿಸಿದ್ದೇವೆ. ಮತ್ತು ಆಪ್ರೇಷನ್ ಮಾಡಿ ಸಂಪೂರ್ಣವಾಗಿ ಒಂದು ಭಾಗದ ದವಡೆಯನ್ನೇ ಕತ್ತರಿಸಿ ತೆಗೆದುಬಿಟ್ಟಿದ್ರು, ಯಾಕಂದರೆ ಅದು ಕ್ಯಾನ್ಸರ್ ಆಗಿತ್ತು. ನಾಲಿಗೆಯ ಕ್ಯಾನ್ಸರ್, ಕಡ್ಡಿ ಪುಡಿ, ಹೊಗೆ ಸೊಪ್ಪು ಹಾಕೊಳ್ಳೋರಲ್ಲಿ, ಈ ಸಿಗರೇಟು, ಬೀಡಿ ಸೇದುವವರಲ್ಲಿ ಅಥವಾ ಹೊಗೆ ಸೊಪ್ಪನ್ನು ಯಾವುದೇ ಬೇರೆ ಬೇರೆ ರೂಪದಲ್ಲಿ ಉಪಯೋಗಿಸೋರಲ್ಲಿ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆ ಅತ್ಯಂತ ಹೆಚ್ಚು. ಒಬ್ಬರು ಹಿರಿಯರಿಗೆ ಇದ್ದಕ್ಕಿದ್ದಾಗೆ ಮೂಗಲ್ಲಿ ರಕ್ತ ಬಂದು, ಎಲ್ಲೋ ನನಗೆ ಉಷ್ಣ ಆಗಿದೆ ಅಂದ್ಬಿಟ್ಟು ತಲೆ ಮೇಲೆ ಒಂದಷ್ಟು ತಣ್ಣೀರನ್ನ ಹಾಕಿ ಎಲ್ಲ ಮಾಡಿದ್ರು. ಇಲ್ಲ, ಇದು ನೀವು ಪರೀಕ್ಷೆ ಮಾಡಿಸ್ಕೊಳ್ಬೇಕು ಅಂದಾಗ ರಕ್ತ ಪರೀಕ್ಷೆಯಲ್ಲಿ ಅವರಿಗೆ ಲ್ಯುಕೀಮಿಯಾ
ಆ ಒಂದು ಕ್ಯಾನ್ಸರ್ ಆಗಿತ್ತು. ಅದಕ್ಕೆ ಅವರು ಚಿಕಿತ್ಸೆಯನ್ನು ಪಡೆದರು. ಸ್ತನದಲ್ಲಿ ಗೆಡ್ಡೆ ಅಥವಾ ದೇಹದ ಬೇರೆ ಬೇರೆ ಭಾಗಗಳಿಗೆ ಗೆಡ್ಡೆ ಇದ್ದರು, ಅದು ಇದ್ದಕ್ಕಿದ್ದಂಗೆ ಬೆಳವಣಿಗೆ ಜಾಸ್ತಿ ಆಗ್ತದೆ. ಸ್ತನದಲ್ಲಿ ಗೆಡ್ಡೆ ಸಣ್ಣದಾಗಿತ್ತು, ಇದ್ದಕ್ಕಿದ್ದಾಗೇ 1 ತಿಂಗಳೊಳಗಾಗಿ ಅದು ದೊಡ್ಡದಾಗ್ತಾ ಇದೆ. ಈ ಸಣ್ಣಗಿರ್ತಕ್ಕಂಥ ಮಹಿಳೆಯರು ಬಂದುಬಿಡ್ತಾರೆ, ಸರ್ ಸ್ತನದಲ್ಲಿ ಗೆಡ್ಡೆ ಆಗಿದೆ ಅಂತ. ತೊಟ್ಟಲ್ಲಿ ರಕ್ತ, ಹಾಲು ಬಂತು. ಒಂದು ವಯಸ್ಸಾದಂಥ 50 ವರ್ಷದ ಮಹಿಳೆಗೆ ಸ್ತನದಲ್ಲಿ ಹಾಲು ಬಂತು ಅಂದರೆ ಅದು ಹಾಲಲ್ಲ, ಅದು ಕ್ಯಾನ್ಸರ್ ಸೂಚನೆ. ಸ್ತನದಲ್ಲಿ ರಕ್ತ, ಗೆಡ್ಡೆ, ಆ ಗೆಡ್ಡೆ ದಿನೇ ದಿನೇ ದೊಡ್ಡದಾಗ್ತಾ ಇದೆ. ಸ್ತನದಲ್ಲಿ ಮೇಲ್ಗಡೆ ಚರ್ಮ ಒಳ್ಳೆ ಕಿತ್ಲೇನು ಸಿಪ್ಪೆ ಥರ ಆಗಿದೆ. ಕಂಕಳಲ್ಲಿ ಗೆಡ್ಡೆ. ಒಬ್ಬ ಮಹಿಳೆ ಅವರು ವೈದ್ಯರ ಹತ್ರ ಹೋಗೋಷ್ಟೊತ್ತಿಗೆ ಸ್ತನದ ಕ್ಯಾನ್ಸರು ಮತ್ತೊಂದು ಸ್ತನಕ್ಕೆ ಹಾಗೂ ಶ್ವಾಸಕೋಶಕ್ಕೂ ಸಹ ಹರಡ್ಬಿಟ್ಟಿತ್ತು. ಆಗ ಕ್ಯಾನ್ಸರ್ ಆಸ್ಪತ್ರೆಗೆ ಹೋದಾಗ, ನೀವು ಭಾಳ ತಡವಾಗಿ ಬಂದಿದ್ದೀರಾ, ಏನು ಮಾಡೋಕ್ಕಾಗಲ್ಲ, ಎಷ್ಟು ದಿವಸ ಬದುಕಿದ್ರೆ ಬದುಕಿರಲಿ ಅಂತ ಹೇಳಿದಾಗ ಭಾಳ ಮನಸ್ಸಿಗೆ ನೋವಾಯಿತು. ಎಲ್ಲ ಬಂಧು ಮಿತ್ರರು ಆಕೆ ಕೇವಲ 1.5 ತಿಂಗಳಿಗೆ ಮರಣ ಹೊಂದಿದ್ರು. ಇನ್ನೊಬ್ಬರು ಕಾಲು ನೋವು ಅಂತ ಬಂದಿದ್ದರು. ಆಗ ಅದು ಪರೀಕ್ಷೆ ಮಾಡಿ CT ಸ್ಕ್ಯಾನ್ ಮಾಡಿದಾಗ ಸ್ತನದ ಕ್ಯಾನ್ಸರು ಕಾಲಿನ ಮೂಳೆಗೆಲ್ಲಿಗೆಲ್ಲ ಹರಡ್ಬಿಟ್ಟಿತ್ತು. ಆಗ ಆಸ್ಪತ್ರೆಯಲ್ಲಿ ಏನು ಮಾಡೋಕ್ಕಾಗಲ್ಲ, ಬಹಳ ತಡವಾಗಿ ಬಂದಿದ್ದೀರಿ, ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ, ನಿಮ್ಮ ಆರೋಗ್ಯ ನಿಮ್ಮ ಜವಾಬ್ದಾರಿ. ಇನ್ನೊಬ್ಬರು ಒಂದು ಮಚ್ಚೆ, ದೃಷ್ಟಿಬಟ್ಟು ಅಂದ್ಕೊಂಡು ಸುಮ್ಮನಿರ್ತಾರೆ. ಆದರೆ ಇದ್ದಕ್ಕಿದ್ದಾಗೆ ಅದು ದೊಡ್ಡದಾಗ್ತೆ. ಮುಖದ ಮೇಲೆ ಒಂದು ಕಪ್ಪು ದೃಷ್ಟಿ ಬಟ್ಟು ಅಂತಾರಲ್ಲ, ಆ ರೀತಿ ಒಂದು ಮಚ್ಚೆ, ಅದು ಯಾಕೋ ದಿನೇ ದಿನೇ ದೊಡ್ಡದಾಗ್ತಾಯಿತ್ತು. ಉದಾಸೀನ ಮಾಡಿದ್ರು, ಎಲ್ಲದೋ ದೃಷ್ಟಿ ಬಟ್ಟು ಹಾಗೆ ಅಂತ. ಆದರೆ ಅದು ಮ್ಯಾಲಿಗ್ನೆಂಟ್ ಮೆಲನೋಮಾ. ಮ್ಯಾಲಿಗ್ನೆಂಟ್ MELIGNANT, ಮ್ಯಾಲಿಗ್ನೆಂಟ್ ಮೆಲನೋಮಾ, MELANOMA, ಮೆಲನೋಮಾ. ಅದು ಆ ಒಂದು ಭಾಳ ಕೆಟ್ಟ ರೀತಿಯ ಕ್ಯಾನ್ಸರು, ಭಾಳ ಶೀಘ್ರವಾಗಿ ದೊಡ್ಡದಾಗಿ ಪ್ರಾಣಕ್ಕೆ ಅಪಾಯವನ್ನು ಉಂಟು ಮಾಡುತ್ತೆ. ಆದ್ದರಿಂದ ಸ್ನೇಹಿತರೆ, ದಯವಿಟ್ಟು ತಿಳ್ಕೊಳ್ಳಿ, ಕ್ಯಾನ್ಸರ್ ರೋಗದ ಎಚ್ಚರಿಕೆ ಲಕ್ಷಣಗಳ ಬಗ್ಗೆ ನಾನು ಭಾಳ ಅತ್ಯಂತ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ತಿಳಿದಂಥ ವಿಷಯವನ್ನು ಬೇರೆಯವ್ರಿಗೂ ಹೇಳ್ತಾ ಹೋಗಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸ್ವಸ್ತಿ ಭವಂತು. ನಮಸ್ಕಾರ.